ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಇವತ್ತು ಇಬ್ಬರು ಕನ್ನಡಿಗರಿಗೆ ಬಂದಿರೋದು ಬಹಳ ಸಂತೋಷದ ವಿಷಯ. ಮೂಲತಃ ಕನ್ನಡದ ಪುಸ್ತಕಕ್ಕೆ ಈ ಒಂದು ಪ್ರೈಸ್, ಈ ರೆಕಗ್ನಿಷನ್ ನಮ್ಮೆಲ್ರಿಗೂ ಬಹಳ ಸಂತೋಷ ಮತ್ತೆ ಹೆಮ್ಮೆ ವಿಚಾರ ಅಂತ ನಾನು ತಿಳ್ಕೊಳ್ತೀನಿ. ಮೇಡಮ್ ಬಾನು ಮುಷ್ತಾಕ್ ಅವರಿಗೆ ಮತ್ತೆ ದೀಪಾ ಭಸ್ತಿ ಅವರಿಗೆ ಅಭಿನಂದನೆಗಳು. ಪುಸ್ತಕ ಬರೆದವರು ಕನ್ನಡಿಗರು ಮತ್ತೆ ಕನ್ನಡದಲ್ಲಿ ಬರೆದಿದ್ದಾರೆ, ಮತ್ತೆ ಅದನ್ನ ಕನ್ನಡದವರೇ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿದ್ದಾರೆ, ಮತ್ತೆ ಇಬ್ಬರೂ ಸಹ ಮಹಿಳೆಯರು ಅನ್ನೋದು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗಿರೋದು. ಇಬ್ಬರ ಭಾಷಣ ನಾ ಕೇಳಿದೆ ಪ್ರಶಸ್ತಿ ತಗೊಂಡಾಗ. ಬಾನು ಮುಷ್ತಾಕ್ ಮೇಡಮ್ ಅವರು ತುಂಬಾ ಒಳ್ಳೆ ಮಾತು ಹೇಳಿದ್ರು. ಫಸ್ಟ್ ಆಫ್ ಆಲ್ ಅವರು ಬಹಳ ವಿನಮ್ರತೆಯಿಂದ ಪ್ರಶಸ್ತಿನ ಸ್ವೀಕರಿಸಿದ್ರು. ಅದ್ರ ಜೊತೆಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಪ್ರತಿಯೊಬ್ಬರ ಕಥೆ, ಪ್ರತಿಯೊಬ್ಬರ ಧ್ವನಿ, ಪ್ರತಿಯೊಬ್ಬರು ಈ ಜಗತ್ನಲ್ಲಿ ಮ್ಯಾಟರ್ ಆಗಬೇಕು, ಮುಖ್ಯ ಆಗಬೇಕು ಅಂತ ಹೇಳಿದ್ರು. ಎಷ್ಟು ಒಳ್ಳೆ ಸಂದೇಶ ಅಂತ ನನಗನ್ನಿಸ್ತು. ಜೊತೆಗೆ ದೀಪಾ ಅವರು ಮಾತಾಡುವಾಗ ಮೊದಲ ಸಾಲು ಶುರು ಮಾಡುವಾಗಲೇ ಎಲ್ರಿಗೂ ನಮಸ್ಕಾರ ಅಂತ ಲಂಡನ್ನಲ್ಲಿ ಹೇಳುವಾಗ, ಇದು ವೆಸ್ಟಿಂದ ಬಂದರೆ ಮಾತ್ರ ನಮಗೆ ವ್ಯಾಲಿಡೇಷನ್ ಅಂತ ಅಲ್ಲ, ಅಂದರೆ ಕನ್ನಡ ಜಾಗತಿಕ ಮಟ್ಟದಲ್ಲಿ ಎಲ್ಲೇ ಹೋದರೂ ಕೂಡ ನಮ್ಮೆಲ್ರಿಗೂ ಹೆಮ್ಮೆಯ ವಿಚಾರ. ಸೊ ಅವರು ಅಲ್ಲಿ ಎಲ್ಲರಿಗೂ ನಮಸ್ಕಾರ ಅಂತ ಕನ್ನಡದಲ್ಲಿ ಮಾತನ್ನ ಶುರು ಮಾಡಿದ್ರು. ಜೊತೆಗೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅನ್ನೋ ನಮ್ಮ ಎಲ್ಲರಿಗೂ ಇಷ್ಟವಾದ ಜನಪ್ರಿಯ ಕನ್ನಡದ ಹಾಡಿನ ಸಾಲನ್ನ ಅವರು ಅಲ್ಲಿ ಹೇಳಿದ್ರು. ಬಹಳ ಸಂತೋಷ ಆಯಿತು. ಆಮೇಲೆ ಮಹಿಳೆಯರ ಸಾಹಿತ್ಯಕ್ಕೆ ಇಷ್ಟು ದೊಡ್ಡ ರೆಕಗ್ನಿಷನ್ ಸಿಗ್ತಾ ಇರೋದು, ಮತ್ತೆ ಇದನ್ನ ಇಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇರೋದು, ನಾನು ಒಬ್ಬ ಮಹಿಳಾ ಲೇಖಕಿಯಾಗಿ ನನಗೆ ತುಂಬಾ ಒಂದು ಸ್ಫೂರ್ತಿಯನ್ನ ಕೊಡುತ್ತೆ. ಮತ್ತೆ ನನಗೂ ಈ ದಾರಿನಲ್ಲಿ ಸಾಗಬೇಕು ಅನ್ನೋದಕ್ಕೆ ಸಾಕಷ್ಟು ಶಕ್ತಿನ ಕೊಡುತ್ತೆ. ಇನ್ನಷ್ಟು ಹೆಚ್ಚಿನ ರಿಸರ್ಚ್ ಜೊತೆಗೆ ನನ್ನ ಪುಸ್ತಕಗಳನ್ನ ಬರಿಬೇಕು ಅಂತ ನನಗೆ ಇದು ಇನ್ಸ್ಪೈರ್ ಮಾಡ್ತಾ ಇದೆ. ನಿಮ್ಮಿಬ್ಬರಿಗೂ ನನ್ನ ಅಭಿನಂದನೆಗಳು. ಮತ್ತೆ ಪ್ರತಿಯೊಬ್ಬ ಕನ್ನಡಿಗರ ಗೆಲುವು ಅಂತ ನಾನು ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡದ ಪತಾಕೆ ಎಲ್ಲೆಲ್ಲೂ ಪಸರಿಸಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತು.